ಇಸ್ರೇಲ್ ಇರಾನ್ ಯುದ್ಧದ ಬಿಸಿ ಕರುನಾಡಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ. ಸಿಲಿಂಡರ್ಗಾಗಿ ಕ್ಯೂ ಗಟ್ಟಲೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಲ್ತಿದ್ದಾರೆ. ಹೋಟೆಲ್ಗಳು ಬಂದ್ ಆಗಿದ್ದು ಆಟೋ ಚಾಲಕರು ಪರದಾಡ್ತಿದ್ದಾರೆ. ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಡೈಲಿ ಒಂದು 10-20 ಐಟಮ್ ಕೊಡ್ತಿದ್ದೇವೆ, ಈಗ ಒಂದು 2 ಐಟಮ್ ಅಷ್ಟೇ. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ, ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಭಾರತದ ಮೇಲೆ ಅದರ ನೇರ ಪರಿಣಾಮ ಬಿದ್ದಿದೆ. ದೇಶದುದ್ದಕ್ಕೂ ಅಡುಗೆ ಅನಿಲದ ಅಭಾವ ಕಾಡುತ್ತಿದೆ. ರಾಜ್ಯದಲ್ಲೂ ಸಿಲಿಂಡರ್ಗಾಗಿ ಜನರು ಬೀದಿಗಿಳಿದಿದ್ದಾರೆ. ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಏಜೆನ್ಸಿ ಮುಂದೆ ಜನ ಜಮಾಯಿಸಿದ್ದರು. ಆನ್ಲೈನ್ನಲ್ಲಿ ಸರ್ವರ್ ಸಮಸ್ಯೆ ಇದ್ದ ಕಾರಣಕ್ಕೆ ಏಜೆನ್ಸಿಗೆ ಬಂದಿದ್ದರು. ಕಲಬುರಗಿ ಜಿಲ್ಲೆ ಸೇಡಂಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲೂ ಗ್ಯಾಸ್ಗಾಗಿ ಗ್ರಾಹಕರು ಕ್ಯೂ ನಿಂತಿದ್ದರು. ಸುಡುವ ಬಿಸಿಲಿನಲ್ಲೂ ಖಾಲಿ ಸಿಲಿಂಡರ್ ಇಟ್ಕೊಂಡು ಕಾದು ನಿಂತಿದ್ದರು. ಕೆಜಿಎಫ್ನಲ್ಲಿ ಆಟೋ ಎಲ್ಪಿಜಿಗಾಗಿ ಉದ್ದುದ್ದ ಕ್ಯೂ ಇತ್ತು. ರಸ್ತೆ ಪಕ್ಕದಲ್ಲಿ ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ಇತ್ತು. ಚಾಮರಾಜನಗರದಲ್ಲಿರುವ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡುತ್ತಿದ್ದಾರೆ. ಏನಾಗಿದೆ ಅಂದರೆ ಬೆಳಗ್ಗೆ ಎದ್ದರೆ ಇದನ್ನೇ ನಮ್ಗೆ ಜೀವನ ಮಾಡೋದು, ನಾವು ಬೇರೆ ಇನ್ಯಾವುದೂ ಜೀವನ ಮಾಡ್ತಾ ಇಲ್ಲ. ಇದು ಬೇಕು ನಮಗೆ. ಈಗ ಅವ್ರು ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಈಗ ನಮ್ಗೆ ಗ್ಯಾಸಿಂದ ಇಲ್ಲೋದ್ರಿಂದ ಎಷ್ಟು ತೊಂದರೆಗಳಾಯ್ತದೆ ಅಂದರೆ ತುಂಬ ತೊಂದರೆಗಳಾಯ್ತದೆ. ಯಾಕೆಂದರೆ ಬೆಳಗಿನ ಸಾಯಂಕಾಲ ಇದರಲ್ಲೇ ಜೀವನ ಮಾಡ್ತೀವಿ ನಾವು. ಬೆಳಗ್ಗೆ ಇದ್ದರೆ ಮನೆ ಸಂಸಾರ ಅಂತ ಹೇಳಿದ್ರು ಮಕ್ಕಳು ಅವೆಲ್ಲ ಕರ್ಕೊಂಡು ಹೋಗ್ಬೇಕು, ನೋಡ್ಬೇಕು ನಾವು. ಈಗ ಇದನ್ನು ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋಣ? ಈಗ ಇದೇ ಇಲ್ಲ ಅಂದರೆ ಮತ್ತೆ ಜೀವನ ಮಾಡೋದು ಹೆಂಗೆ? ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇನ್ನು ಹೋಟೆಲ್ ಉದ್ಯಮದ ಮೇಲೂ ಗ್ಯಾಸ್ ಅಭಾವದ ನೇರ ಹೊಡೆತ ಬಿದ್ದಿದೆ. ಚಿಕ್ಕೋಡಿಯ ಹೋಟೆಲ್ ಮಾಲೀಕರೊಬ್ಬರು ಮೆನು ಕಡಿತ ಮಾಡಿದ್ದಾರೆ. ಗ್ಯಾಸ್ ಸಿಗದೆ ಹೋದ್ರೆ ಹೋಟೆಲನ್ನೇ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ನಮ್ದು ಒಂದು ಬೇಡಿಕೆ ಅಂತಂದರೆ ಗ್ಯಾಸ್ ಎಷ್ಟು ಈಸಿ ನಮಗೆ ಅವೈಲೇಬಲ್ ಆಗುತ್ತೋ ಹೋಟೆಲ್ ರನ್ ಮಾಡೋಕ್ಕೂ ನಮ್ಗೆ ಅಷ್ಟು ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನಾವು ಬೇರೆ ಡಿಸಿಷನ್ ಏನು ಮಾಡೋಕ್ಕಾಗಲ್ಲ. ಇನ್ನು ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಮಾತ್ರ ಏನೂ ಪರ್ಯಾಯನೇ ಇಲ್ಲ. ಗದಗ್ನ ಬಸ್ ನಿಲ್ದಾಣದಲ್ಲಿ ಹೋಟೆಲ್ಗೆ ಬೀಗ ಹಾಕಲಾಗಿದೆ. ಪಲಾವ್, ಬರೀ ಪ್ಲೇನ್ ದೋಸೆ ಮಾತ್ರ ಸಿಗ್ತಿದೆ. ದೋಸೆಗೆ ಸಾಂಬಾರಿಲ್ಲ, ಚಟ್ನಿ ಇಲ್ಲ, ಊಟ ಇಲ್ಲ, ಬಜ್ಜಿ ಪೂರಿಯೂ ಇಲ್ಲವಾಗಿದೆ. 2 ಐಟಮ್ ಕೊಡ್ತೇವೆ, ಅದು ಕೂಡ ಗ್ಯಾಸಿಗೆ ಖತಮ್ ಆಗೋ ತನಕ ಒಂದು 5-5 ಕೆಜಿ ನಿನ್ನೆ ಬಾಗಲಕೋಟೆ ಹೋಗಿ ತಗೊಂಡು ಬಂದೇವೆ. 500 ರೂಪಾಯಿ ಅದು ರೇಟ್ ಆ್ಯಕ್ಚುಲಿ. 700 ರೂಪಾಯಿ ಕೊಟ್ಟು 200 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಕೊಟ್ಟು ತಗೊಂಡು ಬಂದೇವೆ. ಧಾರವಾಡದಲ್ಲಿ ಗ್ಯಾಸ್ ಸಿಗದೆ ಪಿಜಿಗಳಲ್ಲಿ ಮೆನು ಬದಲಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಲ್ಲಿರುವವರು, ಕಾಲೇಜುಗಳಿಗೆ ಹೋಗುವವರಿಗೂ ತೊಂದರೆ ಎದುರಾಗಿದೆ. ಪಿಜಿಗಳಿಗೆ ಗ್ಯಾಸ್ ಕೊಡಿ ಎಂಬ ಬೇಡಿಕೆ ಹೆಚ್ಚಾಗಿದೆ. ಸರ್, ನಾವು ಮೆಸ್ ನಡ್ಸೋಕೆ 2 ಇಯರ್ಸ್ ಆಯಿತು. ಬಟ್ ನಮ್ಗೆ ಇಲ್ಲಿವರೆಗೂ ಕೂಡ ಯಾವುದೂ ಥರದ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಈ ಟೈಮ್ ಈಗ ಯುದ್ಧ ಆಗಿರೋ ಸಂಬಂಧ ಸಿಲಿಂಡರ್ದು ಪ್ರಾಬ್ಲಮ್, ಅದು ಕಮರ್ಷಿಯಲ್ದು ಎಲ್ಲಿ ಸಿಗ್ತಾನೇ ಇಲ್ಲ. ಸೊ ಇವಾಗೇನಾಗಿದೆ ಅಂದರೆ ಸಿಲಿಂಡರ್ನೇ ಸಿಗ್ತಾ ಇಲ್ಲ. ಸೊ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದರೆ ನಾವು ಇವಾಗೇನು ಮಾಡಿದ್ದೀವಿ, ಪೂರಿ ಆಗಲಿ, ಇಡ್ಲಿ ಆಗಲಿ, ವಡೆ ಐಟಮ್ ಏನು ಐಟಮ್ಸ್ ಇರ್ಬೋದು, ಮತ್ತು ದೋಸೆ ಇರ್ಬೋದು. ಸೊ ಯಾಕಂದ್ರೆ ಸಿಲಿಂಡರ್ ಜಾಸ್ತಿ ಯೂಸೇಜ್ ಹೋಗುತ್ತಲ್ವ, ಸೊ ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ. ಸೊ ಮಕ್ಕಳಿಗೆ ಇವಾಗ ಇನ್ನೊಂದೇನಾಗಿದೆ, ರೈಸ್ ಐಟಮು ಮತ್ತು ಸಾಂಬಾರು, ಪಲ್ಯ ಅಷ್ಟೇ ಕೊಡಬೇಕು. ಗ್ಯಾಸ್ ಒಲೆ ಜಾಗಕ್ಕೆ ಬಂತು ಸೌದೆ ಒಲೆ. ಹೋಟೆಲ್ಗಳ ಮೇಲ್ಛಾವಣಿಗಳೇ ಕಿಚನ್. ಉಡುಪಿಯಲ್ಲಿ ಹೋಟೆಲ್ನ ಮೇಲ್ಛಾವಣಿಯೇ ಇದೀಗ ಕಿಚನ್ ಆಗಿದೆ. ಸ್ಟಾರ್ ಹೋಟೆಲ್ಗಳ ಮೇಲ್ಛಾವಣಿಗಳ ಮೇಲೆ ಸೌದೆ ಒಲೆ ಹೂಡಿಕೊಂಡು ಅಡುಗೆ ಮಾಡಲಾಗ್ತಿದೆ. ಸ್ಟಾರ್ ಹೋಟೆಲ್ ಶೆಫ್ಗಳೇ ಈಗ ಸೌದೆ ಒಲೆ ಅಡುಗೆ ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ಸೌದೆ ಒಲೆ ಬಳಕೆಯೇ ಇದೀಗ ಅನಿವಾರ್ಯವಾಗಿದೆ. ನಾವೀಗ ಕಲಬುರಗಿಯ ಒಂದು ಹೋಟೆಲ್ನಲ್ಲಿದ್ದೀವಿ. ಈ ಹೋಟೆಲ್ನಲ್ಲಿ ಅಂತಂದರೆ ಈಗ ವಡೆ ಆಗಲಿ, ಬೇರೆ ಬೇರೆ ಏನು ಟಿಫಿನ್ ಮಾಡುವಂಥ ಪದಾರ್ಥಗಳು ಎಲ್ಲವೂ ಕೂಡ ಈಗ ಸೌದೆ ಒಲೆ ಮೇಲೆ ಮಾಡ್ತಾ ಇರುವಂಥದ್ದು. ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗಳಿಗೂ ಗ್ಯಾಸ್ ಇಲ್ಲದ ಕಾರಣಕ್ಕೆ ವರಾಂಡದಲ್ಲಿ ಸೌದೆ ಒಲೆ ಹಾಕ್ಕೊಂಡು ಅಡುಗೆ ಮಾಡುತ್ತಿದ್ದಾರೆ. ಆದರೆ ಗ್ಯಾಸ್ನಲ್ಲಿ ಅಡುಗೆ ಮಾಡುತ್ತಿದ್ದ ಭಟ್ಟರು ಇದೀಗ ಸೌದೆ ಒಲೆಗೆ ಒಗ್ಗಿಕೊಳ್ಳೋದೇ ಕಷ್ಟವಾಗ್ತಿದೆ. ರಾಯಚೂರಿನಲ್ಲಿ ಲಾಕ್ಡೌನ್ ದಿನಗಳ ಸ್ಥಿತಿ ಎದುರಾಗಿದೆ ಅಂತಾರೆ ಮಾಲೀಕರು. ಹೋಟೆಲ್ ಸಿಬ್ಬಂದಿಗೂ ಸಂಬಳ ಕೊಡಲಾಗದ ಸ್ಥಿತಿ. ಸೌದೆ ಒಲೆ ಬಳಸಿಕೊಂಡು ಅಡುಗೆ ಮಾಡುತ್ತಿದ್ದರೂ ಜನರಿಗೆ ಬೇಕಾದ ತಿಂಡಿ ಊಟ ಕೊಡಲಾಗ್ತಿಲ್ಲ. ಚಿತ್ರದುರ್ಗದಲ್ಲಿ ಕಟ್ಟಿಗೆ ಒಲೆಗಳನ್ನು ಬಳಸಿಕೊಂಡು ಅಡುಗೆ ಮಾಡಲಾಗ್ತಿದೆ.
ಕಟ್ಟಿಗೆ ಒಲೆ ಇಡಲು ಹೋಟೆಲ್ನೊಳಗೆ ಜಾಗವಿಲ್ಲದ ಕಾರಣಕ್ಕೆ ಅಕ್ಕಪಕ್ಕದ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಅಡುಗೆ ಮಾಡಲಾಗ್ತಿದೆ. ಹಾಸನದ ಹಾಸ್ಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಗ್ಯಾಸ್ ಹೊಂದಿಸಲು ಹಾಸ್ಟೆಲ್ ವಾರ್ಡನ್ ಪರದಾಡುವಂತಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದ್ದು ಕಟ್ಟಿಗೆ ಸಂಗ್ರಹಿಸಿಕೊಳ್ಳಲಾಗ್ತಿದೆ. ಏಪ್ರಿಲ್ನಲ್ಲಿ ನಡೆಯಲಿರುವ ವಾರ್ಷಿಕ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದೆ ಸಂಗ್ರಹ ಕಾರ್ಯ ನಡೆಯುತ್ತಿದೆ. ಈಗ ಯುದ್ಧದಿಂದಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಗ್ಯಾಸ್ ಸಿಲಿಂಡರ್ ಸಿಕ್ಕುವುದಿಲ್ಲ, ಅಡಿಗೆ ಗ್ಯಾಸ್. ಆದರೂ ಸಿಕ್ಕಿದ್ದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಮೊನ್ನೆ ನಾವು ಕೊಂಕಣ್ ಗ್ಯಾಸ್ನವರಿಂದ 10 ಸಿಲಿಂಡರ್ ತರಿಸಿದ್ದೇವೆ. ನಮಗೆ ದಿವಸದಿಂದ 5-6 ಸಿಲಿಂಡರ್ಗಳು ಬೇಕಾಗ್ತದೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಒಲೆಯ ವ್ಯವಸ್ಥೆ, ಕಟ್ಟಿಗೆ ಒಲೆಯ ವ್ಯವಸ್ಥೆಯನ್ನು ಮಾಡಿ 2 ಲೋಡ್ ಸೌದೆಯನ್ನು ನನ್ನ ಮನೆಯಿಂದ ಒಡೆದ ಸೌದೆಯನ್ನು ತಂದಿದ್ದೇನೆ. ಈ ಮಧ್ಯೆ ದಾವಣಗೆರೆಯಲ್ಲಿ ಬೀದಿ ಬದಿ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗೂಡಂಗಡಿಗಳಲ್ಲಿ ಬಳಕೆ ಮಾಡುತ್ತಿದ್ದ ಗೃಹ ಬಳಕೆ ಸಿಲಿಂಡರ್ ವಶಕ್ಕೆ ಪಡೆದಿದ್ದಾರೆ. ಯಾದಗಿರಿಯಲ್ಲಿ ಕೆಲ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವ ಎಸಿ ತಹಶೀಲ್ದಾರ್ ಟೀಮ್ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಗೋಡೌನ್ಗಳ ಮೇಲೂ ದಾಳಿಯಾಗಿದ್ದು ತಪಾಸಣೆ ಮಾಡಲಾಗಿದೆ. ಸರ್ಕಾರ ಇಷ್ಟೆಲ್ಲ ಭರವಸೆ ಕೊಟ್ಟರೂ ಕೂಡ ಸಿಲಿಂಡರ್ಗಾಗಿ ಆತಂಕ ಎದುರಾಗೋದು, ಕ್ಯೂ ನಿಲ್ಲೋದಿಲ್ಲ. ಹಾಗಾಗಿ ಇನ್ನೊಂದಿಷ್ಟು ದಿನ ಈ ಗ್ಯಾಸ್ ಗಲಾಟೆಗಳು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.